ಗೆದ್ರೆ ಯಾರಿಗೆ ನಷ್ಟ, ಯಾರು ಸೋತ್ರೆ ಮತ್ತೊಬ್ಬರಿಗೆ ಲಾಭ. ಹೀಗೆ IPLನಲ್ಲಿ ಪ್ಲೇ ಆಫ್ ಕ್ಯಾಲ್ಕುಲೇಷನ್ ಭರ್ಜರಿಯಾಗಿ ನಡೀತಾ ಇದೆ. ಸ್ಕೂಲಲ್ಲಿ ಮ್ಯಾಥ್ಸ್ ಕ್ಲಾಸ್ಗಳಲ್ಲೂ ಆ ರೇಂಜ್ಗೆ ತಲೆ ಕೆಡಿಸಿಕೊಂಡಿದ್ರೋ ಇಲ್ವೋ, ಆ ರೇಂಜ್ಗೆ ಟಾಪ್ 4 ರೇಸ್ ಲೆಕ್ಕಾಚಾರ ಹಾಕ್ತಿದ್ದಾರೆ. ಸದ್ಯ ಈ ರೇಸ್ನಲ್ಲಿರೋ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಮಂಗಳವಾರ ಮ್ಯಾಚ್ ನಡೆಯಲಿದ್ದು ಉಭಯ ತಂಡಗಳಿಗೂ ಗೆಲ್ಲಲೇಬೇಕಾದ ಒತ್ತಡದಲ್ಲಿವೆ. ಪಂದ್ಯದಲ್ಲಿ ಯಾರು ಗೆದ್ದು ಯಾರು ಸೋತ್ರೆ ನಮ್ಮ ಹಾದಿ ಕ್ಲಿಯರ್ ಆಗುತ್ತೆ ಅಂತ RCB ಫ್ಯಾನ್ಸ್ ಕೂಡ ಯೋಚನೆಯಲ್ಲಿದ್ದಾರೆ. ಆದರೆ ಪಂದ್ಯಕ್ಕೂ ಮುನ್ನವೇ ಲಕ್ನೋ ತಂಡದಲ್ಲಿ ಸ್ಫೋಟಕ ಬೆಳವಣಿಗೆಗಳು ನಡೆದಿವೆ. LSG ಕ್ಯಾಪ್ಟನ್ KL ರಾಹುಲ್ ತಂಡದಿಂದ ಹೊರ ನಡೆದಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ರಾಹುಲ್ ಇಂದಿನ ಮ್ಯಾಚ್ನಲ್ಲಿ ಆಡಲ್ವಾ? ಲಕ್ನೋ ವರ್ಸಸ್ ಡೆಲ್ಲಿ ನಡುವಿನ ಪಂದ್ಯದಲ್ಲಿ ಯಾರು ಗೆದ್ರೆ RCBಗೆ ಪ್ಲಸ್ ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಂಗಳವಾರ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಾಡಲಿವೆ. ಈ ಎರಡೂ ತಂಡಗಳು ಇನ್ನೂ IPL 2024ರ ಪ್ಲೇ ಆಫ್ ರೇಸ್ನಲ್ಲಿವೆ. ಹೀಗಾಗಿ ಈ ಪಂದ್ಯ ಗೆದ್ದ ತಂಡದ ಪ್ಲೇ ಆಫ್ ಆಸೆ ಜೀವಂತವಾಗಿರಲಿದೆ. ಸೋತ್ರೆ ಬಹುತೇಕ ಟೂರ್ನಿಯಿಂದ ಹೊರಬೀಳಲಿವೆ. ಈಗಾಗಲೇ ಡೆಲ್ಲಿ ಆಡಿರುವ 13 ಪಂದ್ಯಗಳಲ್ಲಿ 6ರಲ್ಲಿ ಗೆದ್ದು 7ರಲ್ಲಿ ಸೋತು ಪಾಯಿಂಟ್ಸ್ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಇನ್ನು ಲಕ್ನೋ ತಂಡ ಆಡಿದ 12 ಪಂದ್ಯಗಳಲ್ಲಿ 6ರಲ್ಲಿ ಗೆದ್ದಿದ್ದು ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಇದರಿಂದಾಗಿ ಈ ಎರಡೂ ತಂಡಕ್ಕೆ ಈ ಪಂದ್ಯ ಅತ್ಯಂತ ಮಹತ್ವದ್ದಾಗಿದೆ. ಅದರಲ್ಲೂ KL ರಾಹುಲ್ಗೆ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್. ಕಳೆದ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ತಂಡ ಸೋತಿದ್ರಿಂದ ರಾಹುಲ್ ಅವಮಾನಕ್ಕೆ ಒಳಗಾಗಿದ್ರು. ತಂಡದ ಮಾಲೀಕ ಸಂಜೀವ್ ಗೋಯಂಕಾ KL ರಾಹುಲ್ಗೆ ಸಾರ್ವಜನಿಕವಾಗಿಯೇ ನಿಂದಿಸಿದ್ರು. ಈ ಬೆಳವಣಿಗೆಗಳ ನಡುವೆ LSG ತಂಡದಿಂದ ದೊಡ್ಡ ಸುದ್ದಿಯೊಂದು ಹೊರಬಿದ್ದಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯಕ್ಕಾಗಿ KL ರಾಹುಲ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡದೊಂದಿಗೆ ದೆಹಲಿಗೆ ಪ್ರಯಾಣಿಸಿಲ್ಲ ಎನ್ನಲಾಗಿದೆ. ಸಹ ಆಟಗಾರರ ಜೊತೆ KL ರಾಹುಲ್ ಯಾಕೆ ಪ್ರಯಾಣಿಸಲಿಲ್ಲ ಎನ್ನುವುದೇ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಳೆದ ಪಂದ್ಯದ ಬಳಿಕ ಮಾಲೀಕರಿಂದ ಆಗಿದ್ದ ಅವಮಾನದಿಂದ ರಾಹುಲ್ ಲಕ್ನೋ ತಂಡವನ್ನ ಬಿಟ್ಟು ಹೊರಬರಬೇಕು ಎಂಬ ಮಾತುಗಳು ಸಹ ಕೇಳಿಬಂದಿದ್ವು. ಅಲ್ಲದೆ ಅನೇಕ ಹಿರಿಯ ಆಟಗಾರರು ಹಾಗೂ ಅಭಿಮಾನಿಗಳು ಕನ್ನಡಿಗರು ಈ ವಿಚಾರವಾಗಿ ರಾಹುಲ್ ಪರ ನಿಂತಿದ್ರು. ಇದರ ನಡುವೆ ರಾಹುಲ್ ನಾಯಕತ್ವದ ಬಗ್ಗೆಯೂ ವಿವಾದಗಳು ಹುಟ್ಟಿಕೊಂಡಿತ್ತು. ಇದೀಗ ಸಂಜೀವ್ ಗೋಯಂಕಾ ಅವರೊಂದಿಗಿನ ಜಗಳದ ನಂತರ ರಾಹುಲ್ ಕೂಡ ಬೇಸರಗೊಂಡಿದ್ದು ಇದೇ ಕಾರಣಕ್ಕಾಗಿ ಅವರು ತಂಡದ ಜೊತೆಗೆ ಪ್ರಯಾಣಿಸಿಲ್ಲ ಎನ್ನಲಾಗ್ತಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ರಾಹುಲ್ ಆಡ್ತಾರೋ ಇಲ್ಲವೋ ಎಂಬ ಬಗ್ಗೆ ಪ್ರಶ್ನೆ ಮೂಡಿದೆ. ರಾಹುಲ್ ಆಡದೇ ಇದ್ರೆ ಅವರ ಬದಲಿಗೆ ನಿಕೋಲಸ್ ಪೂರನ್ಗೆ ನಾಯಕತ್ವವನ್ನು ವಹಿಸಬೇಕಾಗುತ್ತೆ. ಆದರೆ ರಾಹುಲ್ ನೇರವಾಗಿ ತಂಡವನ್ನು ಸೇರಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇದು ಒಂದ್ ಕಡೆ ಆದ್ರೆ ಲಕ್ನೋ ಮತ್ತು ಡೆಲ್ಲಿ ನಡುವಿನ ಪಂದ್ಯ RCB ಪಾಲಿಗೂ ಮಹತ್ವದ್ದಾಗಿದೆ. ಯಾಕಂದ್ರೆ ಈ ಪಂದ್ಯದ ಫಲಿತಾಂಶ RCB ತಂಡದ ಪ್ಲೇ ಆಫ್ ಹಾದಿಯನ್ನ ನಿರ್ಧರಿಸಲಿದೆ. ಅಂದ್ರೆ ಇಂದಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಲಿದೆ ಎಂಬುದರ ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇ ಆಫ್ ಹಾದಿ ಸುಗಮವಾಗಲಿದೆ. RCB ಪಾಲಿಗೆ ಇಂದಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲ್ಲೋದು ಉತ್ತಮ. ಯಾಕಂದ್ರೆ 12 ಅಂಕಗಳನ್ನ ಹೊಂದಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ -0.482 ನೆಟ್ ರನ್ ರೇಟ್ ಅನ್ನ ಹೊಂದಿದೆ. ಹೀಗಾಗಿ RCB ತಂಡವನ್ನ ನೆಟ್ ರನ್ ರೇಟ್ ನಲ್ಲಿ ಹಿಂದಿಕ್ಕಲು ಡೆಲ್ಲಿ ಕ್ಯಾಪಿಟಲ್ಸ್ ಏನಿಲ್ಲ ಅಂದ್ರೂ ಕನಿಷ್ಠ 100ಕ್ಕಿಂತ ಹೆಚ್ಚಿನ ರನ್ಗಳ ಅಂತರದಿಂದ ಗೆಲ್ಲಬೇಕು. ಅಂತಹ ಅಮೋಘ ಗೆಲುವು ಸಾಧಿಸಿದ್ರೆ ಮಾತ್ರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ RCBಯನ್ನ ನೆಟ್ ರನ್ ರೇಟ್ ನಲ್ಲಿ ಹಿಂದಿಕ್ಕಲು ಸಾಧ್ಯ. ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸೋತ್ರೆ 16 ಅಂಕಗಳನ್ನ ಕಲೆ ಹಾಕುವ ಅವಕಾಶವನ್ನ ಕಳೆದುಕೊಳ್ಳಿದೆ. ಅಂದ್ರೆ LSG ತಂಡಕ್ಕೆ ಇಂದಿನ ಪಂದ್ಯ ಸೇರಿ ಇನ್ನೂ ಕೂಡ 2 ಪಂದ್ಯಗಳಿದ್ದು ಈ ಪಂದ್ಯಗಳಲ್ಲಿ ಜಯ ಸಾಧಿಸಿದ್ರೆ ಒಟ್ಟು 16 ಅಂಕಗಳನ್ನ ಪಡೆಯಲಿದೆ. ಇದರಿಂದ RCB ಪ್ಲೇ ಆಫ್ ರೇಸ್ ನಿಂದ ಹೊರಬೀಳಬಹುದು. ಅದೇ ಇಂದಿನ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಸೋತ್ರೆ RCBಗೆ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶ ಹೆಚ್ಚಾಗಲಿದೆ. ಯಾಕಂದ್ರೆ LSG ನೆಟ್ ರನ್ ರೇಟ್ RCBಗಿಂತ ಕಮ್ಮಿ ಇದೆ. ಹೀಗಾಗಿ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕಡಿಮೆ ರನ್ಗಳ ಅಂತರದಿಂದ ಅಥವಾ ಸಾಮಾನ್ಯ ಗೆಲುವನ್ನು ಸಾಧಿಸಬೇಕು. ಇದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಇರಲಿದೆ. ಇದಾದ ಮೇಲೆ CSK ತಂಡದ ವಿರುದ್ಧ ಭರ್ಜರಿ ಜಯ ಸಾಧಿಸುವ ಮೂಲಕ RCBಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಇರಲು ಉತ್ತಮ ಅವಕಾಶ ಇರಲಿದೆ. ಹಾಗಾಗಿ ಇಂದಿನ ಪಂದ್ಯದಲ್ಲಿ RCB ಪಾಲಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲುವುದು ಉತ್ತಮ. ಡೆಲ್ಲಿ ವರ್ಸಸ್ ಲಕ್ನೋ ನಡುವಿನ ಪಂದ್ಯದಲ್ಲಿ KL ರಾಹುಲ್ ಆಡಬೇಕಾ ಅಥವಾ ಆಡಬಾರ್ದಾ, ಯಾವ ತಂಡ ಗೆಲ್ಲಬಹುದು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.